ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದಾರೆ ಫ್ರೆಂಡ್ಸ್? ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ, ಇವತ್ತು ಅಡುಗೆ ಲಾಗ್ ಹಾಕಿಲ್ರಿ. ನಾನು ಬ್ಲೌಸ್ ಕಟ್ಟಿಂಗ್ ಹೇಳಿ ಕೊಡ್ತೀನಿ ರೀ ಫ್ರೆಂಡ್ಸ್. ಈಗ ನೋಡಿರಿ, ಛಾತಿ ಇದೇ ಸುತ್ತಳತಿ 11 ಇಂಚ್ ಇಟ್ಕೋತೀನಿ ರೀ ಫ್ರೆಂಡ್ಸ್. ಅದು ಬ್ಲೌಸ್ ಹಾಕ್ತವ್ರಿ ಸ್ವಲ್ಪ ದಪ್ಪದಾರಿ ರೌಂಡ ಮೈ ಕಟ್ನಾಗ 11 ಇಂಚ್ ಇಟ್ಕೊಂಡೀನಿ ರೀ. ಇಲ್ಲಿ ನೋಡಿರಿ, ಈ ಕಡೆ 11 ಸುತ್ತ ಫೋಲ್ಡ್ ಮಾಡ್ಕೊಂಡು ಅಷ್ಟು 11 ಇಂಚಿಗೆ ಮಾರ್ಕ್ ಹಾಕ್ಕೋಬೇಕ್ರಿ ಫ್ರೆಂಡ್ಸ. ಬೆಟ್ಟಿ ಮಾಡ್ಕೋಬೇಕ್ರಿ. ಈಗ ನೋಡಿರಿ 11 ಇಂಚ್ ಆಗೈತ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಉದ್ದಳತಿ 15 ಇಂಚ್ ಇಟ್ಕೋತೀನಿ ರೀ ಉದ್ದಿಗೆ ಫ್ರೆಂಡ್ಸ್. ನೋಡಿರಿ, ಉದ್ದಿಗೆ 15 ಇಂಚಿಗೆ ಮಾರ್ಕ್ ಹಾಕೋತೀನಿ ರೀ. ಹಿಂದೆ ಪಟ್ಟಿ ಮಡ್ಚೋದು ಹಿಡ್ಕೊಂಡು ಅಷ್ಟಕ್ಕೆ ಹಾಕೀನಿ ರೀ ಫ್ರೆಂಡ್ಸ್. ನಾನು ಈಗ ನೋಡಿರಿ 15 ಇಂಚಿಗೆ ಮಾರ್ಕ್ ಹಾಕೋತೀನಿ ರೀ ಫ್ರೆಂಡ್ಸ್. ಸುತ್ತು ಬಿಡಿ ಇಲ್ಲಿ 11 ಇಂಚಿಗೆ ಏನು ಫೋಲ್ಡ್ ಮಾಡ್ಕೊಂಡೀನಿ ರೀ, ಅಲ್ಲಿವರೆಗೂ 15 ಇಂಚಿಗೆ ಮಾರ್ಕ್ ಹಾಕ್ಕೋಬೇಕು ರೀ ಫ್ರೆಂಡ್ಸ್. ಈಗ ಅಲ್ಲಿಗೆ ಒಂದು ಗೆರೆ ಹೊಡ್ಕೋಬೇಕ್ರಿ ಫ್ರೆಂಡ್ಸ್. ಅಲ್ಲಿಂದ 2.5 ಇಂಚ್ ಕೊಳ್ಳಿನಾಗಲಿ ಇಟ್ಕೋತೀನಿ ರೀ ಫ್ರೆಂಡ್ಸ್. ಅಲ್ಲಿಂದ ನೋಡಿರಿ 3.5 ಇಂಚ್ ಶೋಲ್ಡ್ರ್ ಇಟ್ಕೋತೀನಿ ರೀ ಫ್ರೆಂಡ್ಸ. ಅರ್ಧ ಇಂಚ್ ಹೊಲಿಗೆ ಒಳಗೆ ಹೋಗೈತ್ರಿ, 3 ಇಂಚ್ ಬರ್ತೈತ್ರಿ ಶೋಲ್ಡ್ರ. ಟೋಟಲ್ಲ 2.5 ಇಂಚ್ ಒಂದು 3.5 ಇಂಚ್ ಅಂದ್ರೆ 6 ಇಂಚ್ ಲೆಕ್ಕ 6 ಇಂಚ್ ಆಯ್ತು ರೀ ಫ್ರೆಂಡ್ಸ್. 6 ಇಂಚ್ನಾಗ 1 ಇಂಚ್ ಹೊಲಿಗೆ ಹೋದ್ರೂ 5 ಇಂಚ್ ಶೋಲ್ಡ್ರ್ ಆಯ್ತು ನೋಡಿರಿ ಫ್ರೆಂಡ್ಸ್. ಈಗ ನಂತರ ಮಾರ್ಕ್ ಮಾಡಿ ನೋಡಿರಿ, 3.5 ಇಂಚಿಗೆ ಮಾರ್ಕ್ ಮಾಡ್ದಲ್ಲಿ 6 ಇಂಚ್ ಉದ್ದಿಗೆ ಬಗಲ 6 ಇಂಚ್ ಇಟ್ಕೊಂಡೀನಿ ರೀ. ಈಗ ಈ ಕಡೆ 6 ಇಂಚ್ ಇಟ್ಕೊತೀನಿ ನೋಡಿರಿ ಮುಂದಿನ ಭಾಗ. ಏನು ನೋಡ್ರಿ, 5.5 ಇಂಚ್ ಬಗಲ 6 ಇಂಚ್ ಇಟ್ಟರೆ 5.5 ಇಂಚ್ ಕೊಳ್ಳ ಇಟ್ಕೋಬೇಕ್ರಿ ಫ್ರೆಂಡ್ಸ್. 5.5 ಇಂಚ್ ಇಟ್ಕೊಂಡಿನಿ ನೋಡಿರಿ. ಇದು ಮುಂದಿನ ಕೊಳ್ಳ ಬರ್ತೈತ್ರಿ. ಈ ಕಡೆ ಮಾರ್ಕ್ ಹಾಕೋತೀನಿ ನೋಡಿರಿ. ಮಾರ್ಕ್ ಹಾಕ್ಕೊಂಡು ರೌಂಡ್ ಗೆರೆ ಹೊಡ್ಕೋಬೇಕ್ರಿ. ಈಗ ಹಿಂದಿನ ಕೊಳ್ಳ ಫ್ರೆಂಡ್ಸ್ 10 ಇಂಚ್ ಹಿಂದಿನ ಕೊಳ್ಳ ಇಡ್ತೀನಿ ರೀ. ಮಾರ್ಕ್ ಹಾಕ್ಕೊಂಡು ಈಗ ಅದಕ್ಕೆ ರೌಂಡ್ ಶೇಪ್ ತೊಗೋಬೇಕ್ರಿ ಫ್ರೆಂಡ್ಸ್. ರೌಂಡ ಮಾರ್ಕ್ ತೊಗೋತೀನಿ ನೋಡಿ ಫ್ರೆಂಡ್ಸ್. ಅದಕ್ಕೆ ಇಲ್ಲಿ ಬಟ್ಟೆ ಸ್ವಲ್ಪ ಜಾಸ್ತಿ ಕಮ್ಮ ಬಂದೈತ್ರಿ, ತಳಗೆ ಸಮ ಮಾಡ್ಕೊತೀನಿ ರೀ ಫ್ರೆಂಡ್ಸ್. ಅದನ್ನು ಕಟ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ಈಗ ತಳಗೆ 1 ಇಂಚಿಗೆ ಮಾರ್ಕ್ ಹಾಕೋತೀನಿ ರೀ. ತಳಗೆ ಪಟ್ಟಿ ಮಡ್ಚ್ಕೊಳಕ್ಕೆ ಹಿಂಗೆ ಮಡ್ಚಾಕ್ರಿ. ಈಗ ಗೆರೆ ಹೊಡ್ಕೊತೀನಿ ರೀ.
ಅಲ್ಲಿಂದ 1 ಇಂಚ್ ಇಟ್ಕೋಬೇಕ್ರಿ. ಅಲ್ಲಿ ಬಗ್ಲಾಗ ರೌಂಡ್ ಶೇಪ್ ಅಂದ್ರೆ ಚಂದ ಬರ್ತೈತ್ರಿ ಫ್ರೆಂಡ್ಸ್. ನಂತರ ಅಲ್ಲಿ ರೌಂಡ್ ಶೇಪ್ ತಗೋತೀನಿ ನೋಡ್ರಿ. ಈಗ ಹಾಕ್ಕೊಳ್ಬಿಟ್ಟು 1 ಇಂಚ್ ಇಟ್ಕೋಬೇಕ್ರಿ ಫ್ರೆಂಡ್ಸ್. ಇಟ್ಕೊಳ್ತೀನಿ ನೋಡ್ರಿ. ಇಲ್ಲಿ ಈಗ 1 ಇಂಚ್ ರೌಂಡ್ ಹಿಂಗೆ ಮಾರ್ಕ್ ಹಾಕ್ಕೋಬೇಕ್ರಿ. ಮಾರ್ಕ್ ಹಾಕ್ಕೊಂಡು ರೌಂಡ್ ಕೆಳಗೆ ಹೊಡ್ಕೋಬೇಕ್ರಿ ಫ್ರೆಂಡ್ಸ್. ಹಾಕೊಂಡು ರೌಂಡ್ ಗೆರೆ ಹೊಡ್ಕೊತೀನಿ ನೋಡ್ರಿ. ಇಲ್ಲಿ ರೌಂಡ್ ಬಂದ್ರೆ ಶೇಪ್ ಅಂದ್ರೆ ಚಂದ ಬರ್ತೈತೆ ಫ್ರೆಂಡ್ಸ್ ಬ್ಲೌಸ್. ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಏನು ಒಂದು ಇಂಚ್ ಫೋಲ್ಡ್ ಮಾಡ್ಕೊಂಡಿನಲ್ರಿ, ಅಲ್ಲಿ ಬಟ್ಟೆ ಕಟ್ ಮಾಡ್ಕೊತೀನಿ ಅದೆಲ್ಲ ಕಟ್ ಮಾಡ್ಕೊಂಡು ಬಗಲ್ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಮಾಡಕ್ಕೆ ಹಾಕೊಂಡು ರೆಡಿ ಹಾಕೋತೀನಿ ಫ್ರೆಂಡ್ಸ್. ಕಟ್ ಮಾಡ್ಕೊತೀನಿ ನೋಡಕೊಳ್ಳ. ಕಟ್ ಮಾಡಿಕೊಂಡ್ರೆ ಈಗ ನೋಡ್ರಿ ಕಟ್ ಮಾಡ್ಕೊಳ್ತೀನಿ ನೋಡ್ರಿ ಫ್ರೆಂಡ್ಸ್. ಮೊದಲ ಕಾಲ್ ಕಟ್ ಮಾಡ್ಕೊತೀನಿ ನೋಡ್ರಿ ಹಿಂದಿಂದ ರೌಂಡಾಗಿ. ಈಗ 1 ಇಂಚ್ ಮಾರ್ಕ್ ಹಾಕೊಂಡಿದ್ದು ಆ ಪಟ್ಟಿ ಕಟ್ ಮಾಡ್ಕೊತೀನಿ ನೋಡ್ರಿ. ಕಟ್ ಮಾಡಿ ನೋಡ್ರಿ. ಅಲ್ಲಿ ಸ್ಟಿಚಿಂಗ್ ಹಾಕೊಂಡ್ರಿ ಪಟ್ಟಿ ಮಾಡಿಸಲಿ ಹಿಂದಿನ ಪಾರ್ಟ್ ರೆಡಿ ಐತೆ ನೋಡ್ರಿ. ಇದಕ್ಕೆ ಉದ್ದಾಕಿ ತೊಗೊಂಡ್ರಿ ಫ್ರೆಂಡ್ಸ್. ನೆನಪಾರ ಹೆಂಗೆ ಇಟ್ಟಿನ್ರಿ. ಇದು ಕೊಳ್ಳ ಬಗಲ ಅಷ್ಟೇ ಇದು ತೊಗೊಂಡ್ರಿ. ಉದ್ದಿಗೆ ಎಷ್ಟು ಇರುತ್ತೆ ಅದ್ರ ಅಳತಿ ತೊಗೋತೀನಿ ನೋಡ್ರಿ.
ಪಾರ್ಟ್ ಕಟ್ ಮಾಡಿ ಕಡೆ ತೆಗಿತೀನಿ ಫ್ರೆಂಡ್ಸ್. ಉದ್ದಿಗೆ ಇದಕ್ಕೂ 15 ಇಂಚ್ ಇರ್ತೇನೆ ರೀ ಫ್ರೆಂಡ್ಸ. ಕ್ರಾಸ್ ಪಟ್ಟಿ ಒಳಗೆ 1 ಇಂಚ್ ಹೊಕ್ಕೈತ್ರಿ ಮುಡ್ಚಾಕ. ಹದಿನೈದು ಇಂಚ್ ತೊಗೋತೀನಿ ನೋಡ್ರಿ, ಮಾರ್ಕ್ ಹಾಕೋತೀನಿ ರೀ. ಮಾರ್ಕ್ ಹಾಕೊಂಡು ಒಂದು ಗೆರೆ ಹೊಡಿತೀನಿ ಫ್ರೆಂಡ್ಸ್. ಅದು ಹೆಚ್ಚಾದ ಬಟ್ಟೆ ಕಟ್ ಮಾಡಿ ತೆಗಿಬೇಕು ಫ್ರೆಂಡ್ಸ್. ಇದನ್ನು ನಾನಿಲ್ಲಿ ಕ್ರಾಸ್ ಪಟ್ಟಿ ತಗೋತೀನಿ ರೀ. ಈಗ ನೋಡ್ರಿ ಕ್ರಾಸ್ ಪಟ್ಟಿಗೆ ಈ ಕಡೆ 3.5 ಇಂಚ್, ಬಗಲ್ ಕಡೆ 3 ಇಂಚ್ ಇಡಬೇಕು ರೀ, ಕೊಳ್ಳಿನ ಕಡೆ 3.5 ಇಂಚ್ ಇಟ್ಟೀನಿ ರೀ ಫ್ರೆಂಡ್ಸ್. ಈಗ ಅದಕ್ಕೆ ಮಾರ್ಕ್ ಬೇಕಾಗುತ್ತೆ ಅಂತ ಮುಂದಿನ ಪಾರ್ಟ್ ರೆಡಿ ಆಗೈತ್ರಿ. ಕಟ್ ಮಾಡ್ಕೋತೀನಿ ನೋಡ್ರಿ. ಈಗ ಹಿಂಗೆ ನೋಡ್ರಿ ಕಟ್ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್. ಈಗ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೋತೀನಿ ರೀ ಮುಂದಿಂದ. ಕಟ್ ಮಾಡ್ಕೊಂಡು ಅದು ಮತ್ತೆ 2 ಭಾಗ ಮಾಡ್ಕೋಬೇಕ್ರಿ. ಅದಕ್ಕೆ ಬಗಲ್ ಕಟ್ ಮಾಡ್ಕೋತೀನಿ ನೋಡ್ರಿ. ಈ ರೀತಿ ರೌಂಡ್ ಶೇಪ್ ಬರಬೇಕು. ಇದು ಮನೆ ರೋಡ್ ಸೈಡಿಗೆ ಐತ್ರಿ ಫ್ರೆಂಡ್ಸ್. ಗಾಡಿ ಅದು ಅಡ್ಡಾಡೋದೆಲ್ಲ ಆವಾಜ್ ಬರ್ತೈತ್ರಿ. ಈಗಿನ ಪಾರ್ಟ್ ರೆಡಿ ಐತೆ ನೋಡ್ರಿ. ಇದನ್ನು ಒಂದು ಕೂಡಿದ್ದು ಕಟ್ ಮಾಡ್ಕೊಂಡು ಬೇರೆ ಬೇರೆ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ನೋಡ್ರಿ ಈಗ ರೆಡಿ ಆಯ್ತು ನೋಡ್ರಿ ಮುಂದಿನ ಪಾರ್ಟ್. ಈಗ ನಾನಿಲ್ಲಿ ಇದ್ರೊಳಗೆ ಬಗಲ್ ಕಟ್ ಮಾಡಿದ ಉಳಿದ ಅರಿಬಿ ಒಳಗೆ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್. ಯಾಕಂದ್ರೆ ಬಟ್ಟೆ ವೇಸ್ಟ್ ಮಾಡಂಗಿಲ್ಲ ರೀ. ಅದು ಬೇರೆ ಕಡೆ ಬಟ್ಟೆನೂ ಜಾಸ್ತಿ ಉಳಿಯಂಗಿಲ್ಲ ರೀ ಇದ್ರೊಳಗೆ. ಅದಕ್ಕಾಗಿ ಇದ್ರೊಳಗೆ ಕಾಸು ಪಟ್ಟಿ ಗುಂಡಿ ಪಟ್ಟಿ ಕಟ್ ಮಾಡ್ಕೊಂಡೇನಿ ರೀ. ಈಗ ನೋಡ್ರಿ ಇದು ಪಟ್ಟಿ ಕಟ್ ಮಾಡಿದ್ದಾರೆ ಬೇರೆ. ಇದ್ರೊಳಗೆ ಪಟ್ಟಿ ಕಟ್ ಮಾಡ್ಕೋಬೇಕು ರೀ. ಗೋಟ್ ಹಚ್ಚಾಕ್ರಿ ಹಿಂಗೆ ಕ್ರಾಶಿನ ಮ್ಯಾಗ ರೇಖಾ ಹೊಡಿಬೇಕು ರೀ. ಈಗ ನೋಡ್ರಿ ಈ ರೀತಿ ಮಾಡ್ಕೋಬೇಕು ರೀ. ಕ್ರಾಶಿನ ಮೇಲೆ ಕಟ್ ಮಾಡ್ಕೋಬೇಕು ರೀ ಫ್ರೆಂಡ್ಸ್. ನೋಡ್ರಿ ಹಿಂಗೆ ನೋಡ್ರಿ ಕಟ್ ಮಾಡಿ ತಗೋಬೇಕು. ಕಟ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್. ಇದೇ ರೀತಿ ಕ್ರಾಸ್ ಮೇಲೆ ಉಸು ಕಟ್ ಮಾಡ್ಕೋಬೇಕ್ರಿ. ಕಟ್ ಮಾಡ್ಕೊಂಡು ನೋಡ್ರಿ. ಈಗ ತೋಳು ಕಟ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್. ಈಗ ನಾ ಮಾಡಬಾರ್ದು ಅಂತೇಳಿ ನಾ ಒಟ್ಟಿಗೆ ಏನು ಹೇಳ್ತೀನಿ, ನೀವು ಮುಂದೆ ಹೋಗೋಲ್ರಪ್ಪ, ನಿಮ್ಗೆ ಏನಿದೆ ಮುಂದೆ ಹೋಗೋರಪ್ಪ, ಪಾಲ್ಕಿ ಕಡೆ ನೆದರಿಡ್ರಿ. ನಾನು ಪಾಲ್ಕಿ
ಇದು ಕೈವಲ್ಗೆ ಹಾಕೋದಿಲ್ಲ ಏನಿಲ್ಲ ರೀ ಫ್ರೆಂಡ್ಸ. ಡಬಲ್ ಇಟ್ಟಿನಿ ರೀ ನಾನು. ಡಬಲ್ ಇಟ್ಟು ಕಟ್ ಮಾಡ್ಕೊಂಡ್ರೆ ಜಲ್ದಿ ಸೌಂಡ್ ಹರಿಯಂಗಿಲ್ಲ ರೀ ತೊಗೊಳಗೆ ಬಟ್ಟೆ. ಅದಕ್ಕೆ ಬ್ಲೌಸ್ ಪೀಸ್ ಕಡಿಮೆ ಇದ್ರೂ ಕೂಡ ನಾನು ಹಂಗೆ ಕಟ್ ಮಾಡ್ಕೊಂಡೇನಿ ರೀ. ಇದಕ್ಕೆ ನೋಡಿರಿ ಉದ್ದಿಗೆ 5.5 ಇಂಚ್ ಇಟ್ಟೀನಿ ರೀ. 5.5 ಇಂಚ್ ಇಟ್ಟರೆ ಇದಕ್ಕೆ ಮಡ್ಚೋದು ಇರಂಗಿಲ್ಲ ರೀ ಫ್ರೆಂಡ್ಸ. ಅರ್ಧ ಇಂಚ ಹೊಲಿಗೆ ಹೋಗೈತೆ ರೀ. 5 ಇಂಚ್ ಸಾಕೈತೆ ನೋಡಿರಿ ಉದ್ದಿಗೆ ತೋಳ. ಈಗ ಅದು ಗೆರೆ ಹೊಲ್ಕೊಂಡೀನಿ ರೀ. ಇಲ್ಲಿ ಮುಂದೆ 3.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ರೀ. ಮತ್ತು ಇಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ರೀ. ಈ ಮಾರ್ಕಿಂಗ್ ಅಂತ ಅಲ್ಲಿ ರೌಂಡ್ ಸೇಪ್ ತಗೋಬೇಕು ರೀ. ರೌಂಡ್ ಬರ್ಬೇಕು ರೀ ಈ ರೀತಿ. ಅದಕ್ಕೆ ತಳಗಿಂದ ಮ್ಯಾಗ ತೊಗೊಂಡು ಮೇನಿನ ಸೇಪ್ ಬರ್ಬೇಕು ರೀ ತೋಳ. ಈ ರೀತಿ ಮೇನ್ ಬರ್ಬೇಕು ರೀ. ಅಂದ್ರೆ ಚೆಂದ ಕುಂದಿರ್ತಾವ್ರಿ ತೋಳ. ಇಲ್ಲ ಅಂದ್ರೆ ಸರಿ ಕುಂದ್ರಂಗಿಲ್ಲ ರೀ. ಉರಿ ಹೊಡಿತಾವ್ರಿ ತೋಳ. ಇದು ತೋಳ ಕಟ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಕಟ್ ಮಾಡ್ಕೊತೀನಿ ಎರಡು ಪಾರ್ಟ್ ತೊಗೋಬೇಕು. ಎರಡು ಪಾರ್ಟ್ ತೊಗೊಂಡು ಮೇನಿನ ಸೇಪ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಕಟ್ ಮಾಡ್ಕೊಂಡು ಸ್ವಲ್ಪ ತಕ್ಕೊಂಡು ಜಾಸ್ತಿ ಬಂದಿರ್ತದೆ. ಜಾಸ್ತಿ ಬರ್ತಂದ್ರೆ ಹಿಂಗೆ ತೋಳಿ ನೋಡ್ಕಿ ಬೇಕಾದ್ರೆ ಕಟ್ ಮಾಡ್ಕೊಂಡು ಅಲ್ಲಿ ಮಾರ್ಕ್ ಮಾಡ್ಕೊಂಡ್ರಿ. ಆ ಸ್ಟಿಚಿಂಗ್ ಮಾರ್ಕಿಗೆ ನಾವು ಹೊಲಿಗೆ ಸರಿಯಾಗಿ ಕುಂಡಿಸ್ಬೇಕು ರೀ. ಇಲ್ಲಿ ಮತ್ತು ತೋಳು ಬಿಡಿಸ್ಕೊತೀನಿ ನೋಡ್ರಿ. 2 ನೋಡ್ಕೊತೀನಿ ರೀ. ಇಲ್ಲಿ ತೋಳಿಂದ ಆಯ್ತು ರೀ ಫ್ರೆಂಡ್ಸ್. ಕಟ್ ಮಾಡ್ಕೊತೀವಿ ರೀ. ಈಗ ಸ್ವಲ್ಪ ನಾವು ಡಿಸೈನ್ ಮಾಡ್ಕೊಳಕ್ಕೆ ಕೊಳ್ಳಿಂದ ಈ ತೊಗೊಳಗೆ ಬಟ್ಟೆನ ಪಟ್ಟಿ ಕಟ್ ಮಾಡ್ಕೊತೀನಿ ರೀ. ಅದಕ್ಕೆ ಡಿಸೈನ್ ಮಾಡಕ್ಕೆ ಬೇಕು ಫ್ರೆಂಡ್ಸ್. ಜಾಸ್ತಿ ಬಟ್ಟೆ ಇಲ್ಲರಿ ಇದು. ಈ ಡಬಲ್ ತೊಗೊಂಡು ಫ್ರೆಂಡ್ಸ್. ಈಗ ಕ್ರಾಸ್ ಪಟ್ಟಿಗೆ ಬಟ್ಟೆ ಉಳಿದಿಲ್ಲ ರೀ. ಬೇರೆ ಬಟ್ಟೆ ಕ್ರಾಸ್ ಪಟ್ಟಿ ತೊಗೊಂಡು ಒಳ ಬಾಜು ಹಚ್ಚಕ್ಕೆ ಮೊದಲು ಬ್ಲೌಸಿಗೆ ಹಚ್ಚಿ ನೋಡಿರಿ ಆ ರೀತಿ ಹಚ್ಕೋಬೇಕು ರೀ ಫ್ರೆಂಡ್ಸ್. ನಾ ಕಟ್ ಮಾಡ್ಕೊಂಡ್ರಿ ತೋಳು ಕಟಿಂಗ್ ಐತ್ರಿ. ಡಿಸೈನ್ ಬಟ್ಟೆ ಕಟಿಂಗ್ ಐತ್ರಿ. ಅದನ್ನು ತೊಗೊಳಕ್ಕೆ ಈಗ ರತ್ತಿ ಪೇಪರ್ ತೊಗೋಬೇಕು ರೀ ಫ್ರೆಂಡ್ಸ್. ರತ್ತಿ ಪೇಪರ್ ಮಡ್ಚ್ಕೊಂಡು ರತ್ತಿ ಪೇಪರ್ ತೊಗೊಂಡು ಅದನ್ನು ಇದು ಮಾಡ್ಬೇಕು. ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ರೀ. ಫೋಲ್ಡ್ ಮಾಡಿಕೊಂಡು ಮತ್ತು ಕಟ್ ಮಾಡಿಕೊಂಡಂಥ ಕೊಳಪಟ್ಟಿ ತೊಗೊಂಡು ಅದಕ್ಕೆ ಹಾಕ್ಬೇಕು ರೀ. ಅದನ್ನು ಕೂಡಿ ಬಾಯಿ ಕೂಡಿದ್ದು ನಮ್ಮ ಕಡೆ ಇರ್ಬೇಕು ರೀ. ಕೂಲಾರ ಈ ಕಡೆ ಇರ್ಬೇಕು ರೀ. ಬೇರೆ ಕಡೆ ಬಾಯಿ ಕೂಡಿದ್ದ ನಮ್ಮ ಕಡೆ ಮಾಡ್ಕೋಬೇಕು ರೀ ಪೇಪರ್. ಶಿವಲಾಗೈತೆ ನೋಡ್ರಿ ಬಟ್ಟೆ ಒಳಗೆ ಇಟ್ಟಿನಿ ಅದನ್ನು ಫ್ರೆಂಡ್ಸ್. ಇವಾಗ ಬರತ್ತೇವ್ರಿ ಅವು ಇವಾಗ ಬಟ್ಟೆ ತನಕ ಭಾಳ ಇರ್ತಾವಲ್ರಿ. ಇದಕ್ಕೆ ಚೆನ್ನಾಗಿ ಸಿಗೋದು ನೋಡ್ರಿ. ಸಿಕ್ತ್ರಿ ಈಗ ಅದನ್ನು ನೋಡ್ರಿ ಈ ರೀತಿ ಇಟ್ಕೋಬೇಕು. ಈ ಪಾಲ್ಟ್ ನಮ್ಮ ಕಡೆ ಮಾಡಿಕೊಂಡು ಇದನ್ನು ತೋರಿಸಂಗೆ ನಿಮ್ಮ ಕಡೆ ತಿರುಗಿಸಿನ್ರಿ ಫ್ರೆಂಡ್ಸ್. ಅದು ಕೂಡಿದ ಪಾಲ್ಟ್ ಈ ರೀತಿ ಇಟ್ಕೊಬೇಕು ನೋಡ್ರಿ. ಅದನ್ನು ಹಿಂಗೆ ಇಟ್ಕೊಂಡ್ರಿ ಕಟ್ ಕಟ್ ಮಾಡ್ಕೊಂಡು ನೋಡ್ರಿ. ಇದನ್ನು ಈ ರೀತಿ ಬರ್ತೈತೆ ನೋಡ್ರಿ ಫ್ರೆಂಡ್ಸ್. ಡಿಸೈನ್ ತೊಗೋಬೇಕು ಇದ್ರ ಮೇಲೆ. ಭಾಳ ಚಂದ ಬರ್ತೈತೆ ರೀ. ಇದನ್ನಿಟ್ಟು
ಈ ರೀತಿ ಬರ್ತೈತೆ ಇದಕ್ಕೇನು ಕ್ಯಾನ್ವಾಸ್ ಅದು ಏನು ಹಚ್ಚಂಗಿಲ್ಲ ರಬ್ಬರ್ ಮ್ಯಾಗ ಡಿಸೈನ್ ತಗೋಬೇಕು ಲಾಸ್ಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ಬಂದಿದೆ ಫ್ರೆಂಡ್ಸ್.